ನೇರ ನಿಷ್ಠೂರ ದಕ್ಷತೆಗಾಗಿ, ನ್ಯಾಯಪರ ಚಿಂತನೆಗಾಗಿ, ಸತ್ಯ ಧರ್ಮದ ಹಾದಿಯ ವರದಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಾನು ಸಂಪಾದಕರು HS ವಿಷ್ಣುಪ್ರಸಾದ್. ಖಾತೆ ತೋರಿಸ್ತೀನಿ, ನೀವು ತನ್ನಿ. ಹಾ ತನ್ನಿ, ಪರವಾಗಿಲ್ಲ ತನ್ನಿ. ಯಾಕೆ ನಿಲ್ಲಿಸ್ಬೇಕು? ಹಾ ಹೋಗಿ ಕೊಡಿ ಸರ್, ಕಂಪ್ಲೇಂಟ್ ಮಾಡಿ. ಅಣ್ಣ ನಿಮ್ ಕೆಲಸ ನೀವು ಕಂಪ್ಲೇಂಟ್ ಮಾಡಿ ಹೋಗಿ. ನಾನೇನು ಬರ್ಕೊಟ್ಟಿಲ್ಲಪ್ಪ, ನಾನೇನು ಬರ್ಕೊಟ್ಟಿಲ್ಲ. ಹಾ ತನ್ನಿ, ಪರವಾಗಿಲ್ಲ. ಅಣ್ಣ ನಿಮ್ ಕೆಲಸ ನೀವು ಮಾಡಿ, ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಮಾಡಿ. ನಾ ಹೋಗ್ತೀನಿ, ನೀವು ಎದುರು ಬಿಡಿ ನಿಮ್ ಕೆಲಸ. ಅಣ್ಣ ನಿಮ್ ಕೆಲಸ ನೀವು ಮಾಡಿ. ಈಗ ನಂದು ಇನ್ನ ಇವ್ರು ಅಳತೆ ಮಾಡ್ಕೊಂಡು ನಿಮ್ಗೆ ಎಷ್ಟು ಬರುತ್ತೆ ನಿಮ್ಗೆ ಮಾಡ್ಕೊಳ್ಳಿ ಅಂತ ಹೇಳಿ ಇವ್ರು ಅಳತೆ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿ ಅದು ಕೂಡ ಇಬ್ಬರು ಕೆಲಸ ಮಾಡ್ತಾರೆ. ಕೋರ್ಟಲ್ಲಿ ಸರ್ ಯಾರು ಕೋರ್ಟಿಗೆ ಹಾಕಿದ್ದಾರೆ? ಈಗ ನಿಮ್ ಜಾಗ ಅಂತ ಯಾರು ಮಾಡ್ತಾರೆ ಸರ್, ಯಾರು ಕೋರ್ಟಿಗೆ ಹಾಕಿದ್ದಾರೆ? ಸರ್ ಅದಕ್ಕೆ ನಾನು ಹೇಳ್ತಿರೋದು, ಅವ್ರ ಹತ್ರ ಕೇಸ್ ತಗೊಳ್ಳಿ ನಮ್ಮ ಮೇಲೆ. ಸರ್ ನಾವು ಗಲಾಟೆ ಮಾಡಲ್ಲ. ನಮಗೇನ್ ಗೊತ್ತಿರುತ್ತೆ ಅವ್ರ ಖಾತೆ ಅವ್ರದ್ದು ಖಾತೆ ಜಾಗ ಅವ್ರ ಖಾತೆ ಜಾಗದಲ್ಲಿ ಅವ್ರಿಗೆಲ್ಲ ರೈಟ್ಸ್ ಇದೆ. ಅವ್ರಿಗೆ ಕೇಳಕ್ಕೆ ಬೇರೆ ಯಾರು ಕೇಳಕ್ ರೈಟ್ಸ್ ಇರಲ್ಲ. ಆ ಬೋಂಡ್ರಿ ಮಾಡಿಸ್ಕೊಟ್ಟಿದ್ದೀವಿ. ಬೋಂಡ್ರಿ ಒಳಗಿದ್ದಾರೆ. ಬೋಂಡ್ರಿಂದ ಹೊರಗಿದ್ರೆ ನೀವು ಕೇಳೋ ರೈಟ್ಸ್ ಇರುತ್ತೆ. ಯಾರಾದ್ರೂ ಯಾರು ಬೋಂಡ್ರಿ ಅಂತ ಕೇಳ್ಬೇಕು. ಅವ್ನಿಗೆ ಯಾರು ಕೊಡ್ತಾರೆ? ಅವ್ನಿಗೆ ಗೊತ್ತಿರೋದಿಲ್ಲ. ನಾನು ಹೇಳಿದ್ದು ಅವ್ನು ಯಾರು ಬರ್ತಾರೆ ಅವ್ರಿಗೆ ಹೇಳ್ಬೇಕು, ಯಾರು ಬೋಂಡ್ರಿ ಅಪ್ಪ ಇದು, ಯಾರ್ದು ಬೋಂಡ್ರಿ, ನೀವು ಒಂದೊಂದು ಫೋನ್ ಮಾಡಿದ್ದೀರಪ್ಪ, ಯಾರಪ್ಪ ಇದು, ನಿಮಗೆ ನಮ್ಗೆ ಎದುರಿಸಿದ್ದು ದಬ್ಬಾಳಿಕೆ ಮಾಡಿ ನೋಡಿ ಹೇಳಕ್ ಕೇಳಿಸಬೇಕು. ಬಲಾತ್ಕಾರ ಮಾಡಿ ತಡೆದು ನಮ್ಮ ಕೆಲಸಕ್ಕೆ ನಾವೇನು ರೈತಾಪಿ ಜೀವನ ಮಾಡ್ತಾ ಇರೋದು, ನಾವು ಬದುಕ್ತಾ ಇದೀವಿ, ಸಾಗುವಳಿ ಮಾಡಕ್ಕೆ ತೊಂದರೆ ಕೊಡ್ತಾ ಇರೋದು ಪೊಲೀಸರು ಹೋಗ್ತಾರೆ. ಅದಕ್ಕೆ ಆನ್ಸರ್ ಮಾಡ್ತೀರಿ. ಕೋರ್ಟಲ್ಲಿ ಇದೆಯಾ ಜಾಗ? ಯಾವ ಕೋರ್ಟಲ್ಲಿ ಇಲ್ಲ, ಕೋರ್ಟ್ ಖಾತೆ ಜಾಗ ಅವ್ರ ಬೌಂಡ್ರಿ ಒಳಗಿದೆ. ಅಲ್ಲಿ ಯಾವ ಸರ್ ನೀವೊಂದು ಕ್ವಶನ್ ಮಾಡ್ತೀರಾ ಅವ್ರಿಗೆ, ಈ ಜಾಗ ಕೋರ್ಟಲ್ಲಿ ಇದೆ ಅಂತ ಕೇಳ್ತೀರಾ ನೀವು? ನಿಮ್ಗೆ ಗೊತ್ತಿದೆ ಸರ್ ಕೋರ್ಟಲ್ಲಿ ಇರೋದ್ರ ಬಗ್ಗೆ? ಅಲ್ಲಿ ನೀವೇ ಕ್ವಶನ್ ಮಾಡಿದೆ, ಯಾರು ನಿಮ್ ಕಡೆಯವರು? ನಿಮಿಷ ಅಮ್ಮ, ನಮಸ್ತೆ. ರಿಪಿನ್ಪೇಟೆ ಪೊಲೀಸ್ ಠಾಣೆ ಎದುರುಗಡೆ ನೀವು ಇವತ್ತು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು ಏನಾಗಿದೆ ಮೇಡಮ್ ನಿಮ್ ತೊಂದ್ರೆ? ಸರ್, ನಮ್ದು ಖಾತೆ ಜಾಗದಲ್ಲಿರೋ ಜಮೀನು ನಮ್ಗೆ ಸಾಗುವಳಿ ಮಾಡಕ್ಕೆ ಇವರು ಪೊಲೀಸ್ ಸ್ಟೇಷನ್ ಇಂದ ಪ್ರತಿ ಸಲ ಬಂದು ನಾನೊಂದು 5-6 ಸಲ ಬಂದಿದ್ದೀನಿ ಸರ್. ಬಂದಾಗ್ಲೂ ನಮಗೆ ನೀವು ಮಾಡ್ಬೇಡಿ ಅಂತ ಹೆದರಿಸಿ ಇನ್ನೊಬ್ರಿಗೆ ಪ್ರಚೋದನೆ ಕೊಡ್ತಾರೆ ಹೊರತು ನಮ್ಗೆ ಯಾವುದೇ ರೀತಿ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಇವರು ನಮ್ದು ಖಾತೆ ಜಾಗ ಇದ್ರೂ ನಮಗ್ ಮಾಡಕ್ ಬಿಡ್ತಾ ಇಲ್ಲ, ಮುಂದೆ ಏನ್ ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ಲ ಸರ್. ನಮ್ಗಿರೋದೇ ಅದೊಂದು ಜಮೀನ್ ಅಂತ, ನನ್ ಬದುಕಿ ಅದಕ್ಕೆ ಏನಾದ್ರು ದುಡಿಬೇಕು, ಅನ್ನ ತಿನ್ಬೇಕಂದ್ರೆ ಆ ಜಮೀನಲ್ಲೇ ತಿನ್ಬೇಕು, ಮಾಡಿ ತಿನ್ಬೇಕು, ಬಿಟ್ರೆ ಬೇರೆ ಯಾವ್ದಿಂದ ನಮಗ್ ಮಾಡಿ ದುಡ್ಡೇ ಇಲ್ಲ ಸರ್. ನಮ್ಗೆ ನೀವೊಂದು ಫೋಟೋ ಕಳಿಸ್ತೀರಾ, ವಿಡಿಯೋ ಕಳಿಸ್ತೀರಾ? ಇವತ್ತು ಪೊಲೀಸ್ನವ್ರು ಸ್ಪಾಟಿಗೆ ಬಂದ್ರು, ಮಾತಾಡಿದ್ರಂತ, ಏನಾಯ್ತು ಅಲ್ಲಿ? ಸರ್ ಬಂದ್ರು, ಕೇಳ್ಬಿಟ್ಟು ಯಾಕಮ್ಮ ಮಾಡ್ತಾ ಇದೀಯ ಅಂತ ಹೇಳ್ತೀವಿ ಸರ್. ನನ್ ಜಾಗ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಅದಕ್ಕೆ ಅವರು ಹೇಳ್ತಿದ್ದಾರೆ ಇಲ್ಲಿ ಜಗಳ ಆಗತ್ತೆ ಅಂತ ಹೇಳಿ ಅವರೇ ಪ್ರಚೋದನೆ ಮಾಡ್ತಿದ್ದಾರೆ. ಇನ್ನೊಬ್ರು ಹುಡುಗ ಬಂದಿದ್ರು, ಅವರಿಗೆ ಜಗಳ ಆಗತ್ತೆ, ಇದಾಗತ್ತೆ, ನಿಮ್ನೆಲ್ಲ ಅರೆಸ್ಟ್ ಮಾಡ್ತೀನಿ, ನಿಮ್ಮ ಮೇಲೆ FIR ಫೈಲ್ ಮಾಡ್ತಿದ್ದೀನಿ ಅಂತ ಅವರೇ ಪ್ರಚೋದನೆ ಮಾಡ್ತಿದ್ದಾರೆ ಸರ್. ಕೋರ್ಟಲ್ಲಿ ಇದೆ ಅಂತ ನಾನು ಕೋರ್ಟಿಗೆ ಹಾಕಿಲ್ಲ, ನನ್ ಜಾಗ ನಾನ್ ಯಾಕೆ ಸರ್ ಕೋರ್ಟಿಗೆ ಹಾಕ್ಲಿ? ಕೋರ್ಟಿಗೆ ಹಾಕಿಲ್ಲ, ಕೋರ್ಟಲ್ಲಿ ಇದೆ ಅಮ್ಮ ಜಾಗ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಹೆಂಗ್ ಗೊತ್ತು ಸರ್ ನನ್ ಜಾಗ ಕೋರ್ಟಲ್ಲಿ ಇದೆ ಅಂತ? ಈಗ FIR ಮಾಡ್ತೀವಿ ಅಂತ ಹೇಳಿದ್ರೆ FIR ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಗೆ ಓಕೆ, ಈಗ ಏನ್ ನಿಮ್ಮ ಮುಂದಿನ? ನಂದು ಅಲ್ಲಿ ಖಾತೆ ಜಾಗ ಇದೆ ಸರ್, ನನ್ ಇರೋದು ಅದೊಂದೇ ಜಾಗ. ನನಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಸರ್ ನನ್ನಲ್ಲಿ ಕೆಲಸ ಮಾಡೋದಕ್ಕೆ. ಈಗ ಅಲ್ಲಿರ್ತಕ್ಕಂಥ ಒಂದು ಏನು ಜಾಗದ ವಿಚಾರವಾಗಿ ಚರ್ಚೆ, ತಹಶೀಲ್ದಾರ್ ಕಚೇರಿಗೆ ತಂದಿದ್ದೀರಾ ವಿಚಾರವನ್ನ? ಅರ್ಜಿ ಕೊಟ್ಟಿದ್ದೀರಾ? ಅಲ್ಲಿ ಇತ್ಯರ್ಥ ಆಗತ್ತೆ. ಪೊಲೀಸರು ನಿಮ್ಗೆ ಸಾಗುವಳಿ ಮಾಡ್ಲಿಕ್ಕೆ ತೊಂದರೆ ಕೊಡ್ತಿದ್ದಾರೆ. 6361103139 ನಮ್ಗೆ ಕರೆ ಮಾಡಿ.